ಕುಂಭರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ. ಧನಿಷ್ಠ ನಕ್ಷತ್ರ 3-4 ಪಾದಗಳು, ಶತಭಿಷ ನಕ್ಷತ್ರ 4 ಪಾದಗಳು, ಹಾಗೇನೆ ಪೂರ್ವಭಾದ್ರ ನಕ್ಷತ್ರ 1, 2, 3 ಪಾದಗಳು ಈ ಒಂದು ಕುಂಭರಾಶಿಯ ನಕ್ಷತ್ರಗಳಾಗಿರುತ್ತೆ. ಶ್ರೀ ಪರಾಭವ ಸಂವತ್ಸರದಲ್ಲಿ ಈ ಕುಂಭರಾಶಿಯವರಿಗೆ ವರ್ಷ ಪೂರ್ತಿ ಕೂಡ ಶನಿ ಮೀನರಾಶಿಯಲ್ಲೇ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಅಂದ್ರೆ ಶನಿಯ ರಾಶಿ ಪರಿವರ್ತನೆ ಇರೋದಿಲ್ಲ. ನಿಮ್ಮ ಜನ್ಮ ರಾಶಿಯಿಂದ ದ್ವಿತೀಯ ಸ್ಥಾನದಲ್ಲೇ ಶನಿ ಸಂಚಾರ ಈ ವರ್ಷ ಪೂರ್ತಿ ಇರುತ್ತೆ. ಇನ್ನು ರಾಹು ಕೇತು ಕೂಡ ಈ ವರ್ಷ ಡಿಸೆಂಬರ್ 5ನೇ ತಾರೀಕಿನ ತನಕ ರಾಹು ಜನ್ಮರಾಶಿಯಲ್ಲೇ ಸಂಚಾರ, ಕೇತು ಸಪ್ತಮ ಸ್ಥಾನದಲ್ಲಿ ಸಂಚಾರ. ಅಂದ್ರೆ ಕುಂಭರಾಶಿಯಲ್ಲಿ ರಾಹುವಿನ ಸಂಚಾರ, ಸಿಂಹ ರಾಶಿಯಲ್ಲಿ ಕೇತುವಿನ ಸಂಚಾರ ನಡೀತಾ ಇರುತ್ತೆ. ಡಿಸೆಂಬರ್ 5ನೇ ತಾರೀಕಿನ ನಂತರ ರಾಹು ಮಕರಕ್ಕೆ ಪ್ರವೇಶ, ಅಂದ್ರೆ ನಿಮ್ಮ ಜನ್ಮರಾಶಿಯಿಂದ 12ನೇ ಮನೆ ವ್ಯಯಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಕೇತು ಕರ್ಕಾಟಕ ರಾಶಿಗೆ ಪ್ರವೇಶ, ಅಂದ್ರೆ ನಿಮ್ಮ ಜನ್ಮ ರಾಶಿಯಿಂದ 6ನೇ ಮನೆ ಆಗುತ್ತೆ. ಇನ್ನು ಗುರು ಜೂನ್ 1ನೇ ತಾರೀಕಿನ ತನಕ ಈ ಒಂದು ಮಿಥುನ ರಾಶಿ, ಅಂದ್ರೆ ನಿಮ್ಮ ಜನ್ಮ ರಾಶಿಯಿಂದ ಪಂಚಮ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಜೂನ್ 1ನೇ ತಾರೀಕಿನ ನಂತರ ಗುರು 6ನೇ ಮನೆಗೆ ಬರ್ತಾರೆ. ಅಕ್ಟೋಬರ್ 31ನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಅಕ್ಟೋಬರ್ 31ಕ್ಕೆ ಸಿಂಹ ರಾಶಿಗೆ ಪ್ರವೇಶ ಆಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ದಿನ ಇದ್ದು 1 ತಿಂಗಳ ಕಾಲ ಮತ್ತೆ ವಕ್ರಿಯಾಗಿ ನಿಧಾನವಾಗಿ ಮತ್ತೆ ಕರ್ಕಾಟಕ ರಾಶಿ ಹತ್ತ ಪ್ರಯಾಣ ಮಾಡ್ತಾರೆ. ಈ ಒಂದು ಗ್ರಹ ಸಂಚಾರ ರೀತ್ಯ ಈ ಕುಂಭರಾಶಿಯವರಿಗೆ ನೋಡಿ, ಈ ಕುಂಭರಾಶಿಯ ವೀಕ್ಷಕರಲ್ಲಿ ಒಂದು ವಿಷಯ ನೀವು ಗಮನಿಸಲೇಬೇಕು. ಈ ಗೋಚಾರದಿಂದ ನಾವು ಗುರುಬಲ, ಶನಿಬಲ, ರಾಹುಕೇತು ಬಲ, ಹಾಗೇನೆ ಆದಾಯ ವ್ಯಯ ಫಲಗಳನ್ನ ನಾವು ಹೇಳ್ತಾ ಇದ್ದೇವೆ. ಈ ವರ್ಷ ಒಂದು ರಾಶಿಗೆ ಗುರುಬಲ ಇದ್ರೆ ಬರ್ತಕ್ಕಂತಹ ನೆಕ್ಸ್ಟ್ ವರ್ಷದಲ್ಲಿ ಆ ರಾಶಿಗೆ ಗುರುಬಲ ಹೊರಟೋಗ್ಬಿಡುತ್ತೆ, ಇರೋದಿಲ್ಲ. ಹಾಗೇನೆ ತುಂಬಾ ಜನ ಹೇಳ್ತಾ ಇರ್ತಾರೆ, ನಮಗೆ ಸಾಡೆ ಸಾತಿ ಶನಿ ಮುಕ್ತಾಯ ಆಗಿದೆ ಅಥವಾ ಅಷ್ಟಮ ಶನಿ ಮುಕ್ತಾಯ ಆಗಿದೆ, ಆದ್ರೂ ಕೂಡ ನಮಗೆ ಒಳ್ಳೇದಾಗ್ತಿಲ್ಲ. ನೀವು ನೋಡಿದ್ರೆ ಒಳ್ಳೇದಾಗ್ತಿದೆ ಅಂತಾನೆ ಹೇಳ್ತಾ ಇದ್ದೀರಾ, ಬಟ್ ನಮಗೆ ಒಳ್ಳೇದಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ನೋಡಿ ಸ್ನೇಹಿತರೆ, ಈ ಗೋಚಾರದಲ್ಲಿ ಇರ್ತಕ್ಕಂತಹ ಗುರುಬಲ, ಶನಿಬಲ, ಆದಾಯ ವ್ಯಯಫಲದಿಂದಲೇ ನಮ್ಮ ಜೀವನದಲ್ಲಿ ಎಲ್ಲನೂ ಕೂಡ ನಡೆಯುವುದಿಲ್ಲ. ನಮ್ಮ ವೈಯಕ್ತಿಕ ಜನ್ಮ ಜಾತಕದಲ್ಲಿ ಉತ್ತಮವಾದ ಗ್ರಹ ದಶ ಭುಕ್ತಿ ಏನಾದರೂ ನಡೀತಾ ಇದ್ರೆ, ಗುರುಬಲ ಶನಿಬಲ ಇಲ್ಲ ಅಂದ್ರೂ ಜಾತಕ ರೀತ್ಯ ಉತ್ತಮವಾಗಿರ್ತಕ್ಕಂತಹ ಗ್ರಹ ದಶ ನಡೀತಾ ಇರೋದ್ರಿಂದ ನಮ್ಗೆ ಒಳ್ಳೇದೇ ಆಗ್ತಾ ಇರುತ್ತೆ. ಅದೇ ಉತ್ತಮವಾದ ಗ್ರಹ ದಶ ಭುಕ್ತಿ ನಡೀತಾ ಇರ್ಬೇಕಾದ್ರೆ ಅದೇ ಸಮಯದಲ್ಲಿ ಗುರುಬಲ ಬಂತು ಅಂತ ಇಟ್ಕೊಳ್ಳಿ, ಶನಿಬಲನು ಬಂತು ಅಂತ ಇಟ್ಕೊಳ್ಳಿ, ಆ ಜಾತಕದವರು ಮತ್ತಷ್ಟು ಶುಭ ಫಲಿತಾಂಶಗಳನ್ನ ಪಡ್ಕೊಂಡು ಹೋಗ್ತಾರೆ. ಅದೇ ನಮ್ಮ ವೈಯಕ್ತಿಕ ಜನ್ಮ ಜಾತಕದಲ್ಲಿ ಪಾಪ ಗ್ರಹಗಳ ಅಥವಾ ನೆಗೆಟಿವ್ ಇನ್ಫ್ಲುಯೆನ್ಸ್ ಮಾಡ್ತಕ್ಕಂತಹ ಗ್ರಹ ದಶಗಳ ಭುಕ್ತಿ ನಡೀತಾ ಇರ್ಬೇಕಾದ್ರೆ ಗುರುಬಲ ಇಲ್ಲ, ಶನಿಬಲ ಇಲ್ಲ ಅಂದ್ರೆ ಇಲ್ಲೂ ನಮಗೆ ನೆಗೆಟಿವ್, ಆ ಜಾತಕದವನು ಅಥವಾ ಆ ವ್ಯಕ್ತಿ ತುಂಬಾ ಕಷ್ಟ ನಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆ. ಅದೇ ನಮಗೆ ಪಾಪಗ್ರಹಗಳ ದಶಾಭುಕ್ತಿ ನಡಿಬೇಕಾದ್ರೆ ಗುರುಬಲ ಬಂದ್ರೆ, ಈಗ ವೈಯಕ್ತಿಕ ಜನ್ಮ ಜಾತಕ ರೀತ್ಯ ಪಾಪಗ್ರಹಗಳ ದಶಾಭುಕ್ತಿ ನಡೀತಾ ಇರುತ್ತೆ, ತುಂಬಾ ಕಷ್ಟ ಪಡ್ತಾ ಇರ್ತೀವಿ, ತುಂಬಾ ಸಮಸ್ಯೆಗಳನ್ನ ಎದುರಿಸ್ಕೊಳ್ತಾ ಇರ್ತೀವಿ. ಅದೇ ಸಮಯದಲ್ಲಿ ಗುರುಬಲ ಬಂದ್ರೆ ಆ ತಾತ್ಕಾಲಿಕವಾಗಿ ನಮಗೆ ಸ್ವಲ್ಪ ನಿಟ್ಟುಸಿರು ಬಿಡೋದಕ್ಕೆ ಅವಕಾಶ ಸಿಗುತ್ತೆ. ಯಾರೋ ಒಬ್ರು ಸಹಾಯ ಮಾಡ್ತಾರೆ, ಏನೋ ಒಂದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಒಳ್ಳೇದಾಗುತ್ತೆ. ಅಂದ್ರೆ ಬೇಸಿಗೆಯಲ್ಲಿ ಮಳೆ ಬಂದಂಗಿರುತ್ತೆ, ಆ ಸಮಯದಲ್ಲಿ ಆ ತಾತ್ಕಾಲಿಕವಾಗಿ ಮಾತ್ರ ನಮ್ಗೆ ಒಳ್ಳೇದಾಗ್ಬಿಡುತ್ತೆ ಅಷ್ಟೇ. ಮತ್ ಗುರುಬಲ ಹೊರಟೋಗ್ಬಿಡುತ್ತೆ. ಯಾವುದು ನಮಗೆ ಮುಖ್ಯವಾಗಿರ್ತಕ್ಕಂಥದ್ದು, ಮೇನ್ ಜಾತಕದಲ್ಲಿ ಇರ್ತಕ್ಕಂತಹ ಒಂದು ಗ್ರಹ ದಶ ಅವಧಿನೇ ಮುಖ್ಯ. ನಿಮ್ಗೆ ಇನ್ನೊಂದು ವಿಷಯನ ಹೇಳ್ತೇನೆ, ವಿಡಿಯೋ ಲೆಂತ್ ಆದ್ರೂ ಪರವಾಗಿಲ್ಲ, ನೋಡೋರು ನೋಡ್ರಿ, ಬಿಡೋರು ಬಿಡ್ರಿ, ನಾನು ತಲೆ ಕೆಡ್ಸ್ಕೊಳೋದಕ್ಕೆ ಹೋಗಲ್ಲ. 10 ಜನ ನೋಡಿ ಅರ್ಥ ಮಾಡ್ಕೊಂಡ್ರು ಸಾಕು. ನಮಗೆ ನೆಗೆಟಿವ್ ಇನ್ಫ್ಲುಯೆನ್ಸ್ ನಡೀತಕ್ಕಂತಹ ಗ್ರಹ ದಶ ನಡೀತಾ ಇರ್ಬೇಕಾದ್ರೆ ಸರಿಯಾದ ಪರಿಹಾರ ಕ್ರಮಗಳನ್ನು ಅನುಸರಿಸೋದಕ್ಕೆ ಆಗೋದಿಲ್ಲ. ಬದಲಾಗಿ ಸುಮ್ಮನೆ ಎಲ್ಲೋ ಹೋಗ್ತೀವಿ, ನಾನು ಆ ಪೂಜೆ ಮಾಡಿದೆ, ಈ ಪೂಜೆ ಮಾಡಿದೆ, ಇಲ್ಲೋದೆ ಅಲ್ಲೋದೆ, ನನಗೆ ಒಳ್ಳೇದಾಗಿಲ್ಲ ಅಂತ ಹೇಳ್ತೀರಾ. ಟೈಫಾಯ್ಡ್ ಬಂದ್ರೆ ಟೈಫಾಯ್ಡ್ ಟ್ಯಾಬ್ಲೆಟ್ ತಗೋಬೇಕು, ಮಲೇರಿಯಾ ಬಂದ್ರೆ ಮಲೇರಿಯಾ ಟ್ರೀಟ್ಮೆಂಟ್ ತಗೋಬೇಕು. ನೀವು ಗುರುದಶ ನಡೀತಾ ಇರುತ್ತೆ, ದತ್ತಾತ್ರೇಯ ಪೂಜೆ ಮಾಡಬೇಕು. ನೀವು ಯಾವುದೋ ದೇವಿ ಪೂಜೆನೋ ಎಲ್ಲೋ ಏನೋ ಮೂಢನಂಬಿಕೆಗೆ ಒಳಗಾಗಿ ನೀವು ಪೂಜೆಗಳನ್ನ ಮಾಡ್ತಾ ಇದ್ರೆ ಅದು ಬಿಡೋದಿಲ್ಲ. ಅದು ನಿಮಗೆ ಆ ದಶಾಭಕ್ತಿಗೆ ತಕ್ಕಂತೆ ಎಲ್ಲಿ ಪರಿಹಾರ ಮಾಡ್ಕೊಂಡ್ರೆ ನೀವು ಆ ತರ ಪರಿಹಾರ ಮಾಡ್ಕೊಳಕ್ಕೂ ಬಿಡೋದಿಲ್ಲ. ದಟ್ ಈಸ್ ಕರ್ಮ, ಅದನ್ನೇ ನಾವು ಕರ್ಮ ಅಂತ ಕರಿತೀವಿ. ಸೊ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಜ್ಯೋತಿಷ್ಯ ತುಂಬಾ ಸತ್ಯ, ಬಟ್ ಜ್ಯೋತಿಷ್ಯದಿಂದ
ಪೂರ್ತಿ ಕರ್ಮನ ಕಳ್ಕೊಂಡ್ಬಿಡ್ತೀವಿ ಅನ್ನೋದು ತಪ್ಪು. ದಟ್ ಈಸ್ ರಾಂಗ್. ಇಷ್ಟು ರೀ ನಾನು ನಿಮಗೆ ಹೇಳಬೇಕು ಅಂತ ಅನಿಸ್ತು. ಸೊ ನಿಮ್ಗೆ ಅರ್ಥ ಮಾಡಿಸ್ಬೇಕಲ್ವಾ? ಸೊ ಅರ್ಥ ಮಾಡಿಸ್ಲೇಬೇಕು ಆಬ್ವಿಯಸ್ಲಿ, ಯಾಕೆಂದ್ರೆ ತುಂಬಾ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಇನ್ನೂ ಹೇಳೋದಿದೆ, ಬಟ್ ಸಾಕು, ವಿಡಿಯೋ ಲೆಂತ್ ಆಗ್ಬಿಡುತ್ತೆ. ನೋಡಿ, ಶ್ರೀ ಪರಾಭಾವ ನಾಮ ಸಂವತ್ಸರದಲ್ಲಿ ಈ ಕುಂಭ ರಾಶಿಯವರಿಗೆ ಮುಖ್ಯವಾಗಿ ಜೂನ್ 1ನೇ ತಾರೀಕಿನ ತನಕ ಗುರು ಪಂಚಮ ಸ್ಥಾನದಲ್ಲಿ ಇರ್ತಾರೆ. ನೋಡಿ, ಸಪ್ತಮ ಸ್ಥಾನದಲ್ಲಿ ಕೇತುವಿನ ಸಂಚಾರ ಬೇರೆ ನಡೀತಾ ಇದೆ. ನೋಡಿ, ಸಪ್ತಮ ಸ್ಥಾನದಲ್ಲಿ ಕೇತು ಅಂತಹ ಗ್ರಹ ಬಂದಾಗ ಗಂಡ ಹೆಂಡತಿಯರ ಮಧ್ಯೆ ಸ್ವಲ್ಪ ಡಿಸ್ಅಟ್ಯಾಚ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಆ ಪ್ರೀತಿ, ಆ ಬಾಂಧವ್ಯಕ್ಕೆ ಎಲ್ಲ ಒಂದ್ ಕಡೆ ಚಿಕ್ಕದಾಗಿ ತೊಂದರೆಗೆ ಒಳಗಾಗ್ತಕ್ಕಂತಹ ಒಂದು ಸಿಚುವೇಶನ್ ನಿಮಗೆ ಬರ್ತಾ ಹೋಗುತ್ತೆ. ಆ ಪ್ರೀತಿ, ಆ ಬಾಂಡಿಂಗು ಎಲ್ಲ ಒಂದ್ ಕಡೆ. ನಿಮ್ಮ ಪತಿ ಅಥವಾ ಪತ್ನಿಯ, ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಸ್ತ್ರೀಯರಾದ್ರೆ ಪತಿ, ಪುರುಷರಾದ್ರೆ ಪತ್ನಿ, ಅವರ ಒಂದು ಆರೋಗ್ಯದ ವಿಚಾರದಲ್ಲಿ, ಅವರ ಸಂಪಾದನೆ ವಿಚಾರದಲ್ಲಿ, ಅವ್ರು ಏನಾದ್ರೂ ಉದ್ಯೋಗ ಮಾಡ್ತಾ ಇದ್ರೆ ಅವರ ಸಂಪಾದನೆ ವಿಚಾರದಲ್ಲಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಅವ್ರು ತೊಂದರೆ ಅನುಭವಿಸ್ತಾ ಇರ್ತಾರೆ. ಸೊ ಈ ತರಹದ ಒಂದು ಸನ್ನಿವೇಶಗಳು ನಿಮಗೆ ಸ್ವಲ್ಪ ನೋಡ್ತಾ ಬರ್ತಾ ಇರ್ತೀರ. ಅದೇ ಜನ್ಮರಾಶಿಯಲ್ಲಿ ರಾಹು ಬೇರೆ ಇದ್ದಾರೆ. ರಾಹು ಅಂದ್ರೆ ಆಸೆ ಹುಟ್ಟಿಸ್ತಕ್ಕಂಥದ್ದು. ನನಗೆ ಈ ತರನೇ ಇರ್ಬೇಕು, ನನಗೆ ಇದೇ ತರ ಎಂಜಾಯ್ ಮಾಡ್ಬೇಕು, ನನ್ನ ಗಂಡನ ಜೊತೆ ಈ ತರ ಇರ್ಬೇಕು, ಅಥವಾ ನನ್ನ ಹೆಂಡತಿ ಜೊತೆ ಈ ತರ ಇರ್ಬೇಕು ಅಂತ ಅವ್ರು ಆಸೆ ಹುಟ್ಟಿಸ್ತಾರೆ. ಬಟ್ ಸಪ್ತಮ ಸ್ಥಾನದಲ್ಲಿ ಯಾರಿದ್ದಾರೆ? ಕೇತುಗೆ ಏನಕ್ಕೆ ಬೇಕು? ಪ್ರೀತಿ, ಪ್ರೇಮ ವಿಚಾರ ಏನಕ್ಕೆ ಬೇಕು ಅವ್ರಿಗೆ ಏನಾದ್ರು ಆಧ್ಯಾತ್ಮಿಕ ಬೇಕಷ್ಟೇ. ಅವ್ರಿಗೆ ಏನಾದ್ರು ತಲೆ ಇರೋದಿಲ್ಲ. ಅವ್ರಿಗೆ ಆಧ್ಯಾತ್ಮಿಕತೆ ಆ ತರನೇ ತಗೊಂಡೋಗ್ತಾರೆ ಅಂತಹ ಗ್ರಹ ಅವರು. ಸಪ್ತಮ ನಿಮಗೆ ನೋಡಿದ್ರೆ ಆಸೆ, ಆಕಾಂಕ್ಷೆಗಳು, ಅಧಿಕವಾಗಿರ್ತಕ್ಕಂತಹ ಆಸೆಗಳು. ಬಟ್ ಇಲ್ಲಿ ಕೇತು ಇರೋದು, ಆ ಆಸೆ ನೆರವೇರೋದಿಲ್ಲ. ಇಂತಹ ಸಮಯದಲ್ಲೇ ಪ್ರೀತಿ, ಪ್ರೇಮ ಎಲ್ಲೆಲ್ಲೋ ಹೋಗಿ ತಪ್ಪುಗಳನ್ನ ಮಾಡುವ ಸಾಧ್ಯತೆಗಳು ಇದೇ ತರಹ ಇರುತ್ತೆ. ಸೊ ಆ ಗ್ರಹಗಳು ಆ ತರ ಇದಾರೆ ಅಂತ ಅಂದ್ಮೇಲೆ ನಾವು ಅದೇ ತರ ಹೋಗ್ಬಾರ್ದು. ನಾವು ಆ ಒಂದು ಗ್ರಹಗಳಿಗೆ ಸ್ವಲ್ಪ ಡಿಸಿಪ್ಲಿನ್ ನಾವು ಅನುಭವಿಸ್ಬೇಕು, ನಾವು ಅನುಸರಿಸ್ಬೇಕು. ಅವಾಗ ನಮಗೆ ಸ್ವಲ್ಪ ಉತ್ತಮವಾಗಿರುತ್ತೆ. ಸೊ ಅದನ್ನ ನಾವು ಹೇಗೆ ನೋಡ್ತೀವಿ? ನಮಗೆ ಗ್ರಹಗಳು ನಮಗೆ ಪೂರ್ತಿಯಾಗಿ ತೊಂದರೆ ಕೊಡುತ್ತಾ, ಮಿಶ್ರ ಫಲಿತಾಂಶಗಳನ್ನು ಕೊಡುತ್ತಾ ಅಂದ್ರೆ ಅಷ್ಟಕವರ್ಗ ಬಿಂದುಗಳ ಮುಖಾಂತರ. ಅಷ್ಟಕವರ್ಗ ಬಿಂದುಗಳನ್ನ ಹೇಳೋರೇ ಇಲ್ಲ, ಅದೇ ತುಂಬಾ ಮುಖ್ಯ. ಈಗ ನಿಮ್ಮ ಹತ್ರ ಒಂದ್ 1000 ರೂಪಾಯಿ ಇದ್ರೆ ಬಂದು ಕೇಳ್ತೀನಿ ನಾನು, ನಿಮ್ಗೆ 1000 ರೂಪಾಯಿ ಇದ್ರೆ ಕೊಡಪ್ಪ ಅಂತ ಹೇಳ್ಬಿಟ್ಟು. ನಿಮ್ಮ ಹತ್ರ ಇದ್ರೆ ಕೊಡ್ತೀರಲ್ವಾ? ಇಲ್ಲ ಅಂತ ಹೇಳ್ತೀರಾ. ಅಂದ್ರೆ ಒಂದು ಗ್ರಹ ನಮಗೆ ಒಳ್ಳೇದ್ ಮಾಡ್ಬೇಕು, ಅಥವಾ ನಮಗೆ ಪೂರ್ತಿ ಕೆಟ್ಟದ್ ಮಾಡ್ಬೇಕು, ಅಥವಾ ಮಿಶ್ರ ಫಲಿತಾಂಶಗಳು ಕೊಡ್ಬೇಕು ಅಂದ್ರೆ ಅದಕ್ಕೆ ಸ್ಥಾನ ಬಲ ತುಂಬಾ ಮುಖ್ಯ. ಅವ್ರಿಗೆ ಎಷ್ಟು ಬಲ ಇದೆ ಅನ್ನೋದು ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಇಂತಹ ಸಪ್ತಮ ಸ್ಥಾನದಲ್ಲಿ ಕೇತು ಗ್ರಹ ಸಂಚಾರ ನಡಿಬೇಕಾದ್ರೆ ಈ ಗಂಡ ಹೆಂಡತಿ ಮಧ್ಯೆ ಒಂದು ಡಿಸ್ಟರ್ಬೆನ್ಸಸ್ ಈ ತರ, ಮತ್ತೆ ದ್ವಿತೀಯ ಸ್ಥಾನದಲ್ಲಿ ಶನಿ, ಮತ್ತೆ ಕೌಟುಂಬಿಕ ವಿಚಾರದಲ್ಲಿ, ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು. ನೀವು ಅಂದ್ಕೊಂಡಿರೋ ಮಟ್ಟಕ್ಕೆ ಆರ್ಥಿಕ ವಿಚಾರದಲ್ಲಿ ಸಂಪಾದನೆ ಆಗ್ತಾ ಇಲ್ಲ, ಅಥವಾ ಬರ್ಬೇಕಾಗಿರೋ ಹಣ ಬರ್ತಾ ಇಲ್ಲ. ಈ ತರ ನೋವು ಪಡೋ ಒಂದು ಸಂದರ್ಭದಲ್ಲೂ ಕೂಡ ನಿಮ್ಮನ್ನ ಕೈ ಹಿಡಿತಾ ಇರೋದು ಪಂಚಮ ಸ್ಥಾನದಲ್ಲಿ ಇರ್ತಕ್ಕಂತಹ ಗುರು ಮಾತ್ರ. ಅಂದ್ರೆ ಪಂಚಮ ಸ್ಥಾನದಲ್ಲಿ ಗುರು ಜೂನ್ 1ನೇ ತಾರೀಕಿನ ತನಕ ಸಂಚಾರ ಮಾಡಬೇಕಾದ ಈ ಸಮಯ ಎಲ್ಲಾನು ಕೂಡ ಸ್ವಲ್ಪ ನಿಮಗೆ ಉತ್ತಮವಾದ ಸಮಯ ಆಗಿರುತ್ತೆ. ಇದು ಹೇಳ್ಕೊಳ್ಳೋ ಮಟ್ಟಕ್ಕೆ ತೊಂದರೆ ತಾಪತ್ರಗಳು ಬಂದ್ರೂ ಕೂಡ ಪಂಚಮ ಸ್ಥಾನದಲ್ಲಿ ಇರ್ತಕ್ಕಂತಹ ಗುರು ಸ್ವಲ್ಪ ಅದನ್ನೆಲ್ಲ ನಿವಾರಣೆ ಮಾಡ್ಕೊಂತ ಹೋಗ್ತಾ ಇರ್ತಾರೆ. ಆರ್ಥಿಕ ವಿಚಾರದ ಸ್ವಲ್ಪ ಪ್ರಗತಿ, ವ್ಯಾಪಾರ ಅಭಿವೃದ್ಧಿಗೋಸ್ಕರ ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಉಂಟಾಗ್ತಕ್ಕಂಥದ್ದು, ಕೌಟುಂಬಿಕ ವಿಚಾರದಲ್ಲಿ ಏನಾದ್ರು ತೊಂದರೆ ಇದ್ರೆ ಸ್ವಲ್ಪ ಪರಿಹಾರಗಳನ್ನ ಮಾಡ್ಕೊಳ್ತಾ ಹೋಗ್ತಕ್ಕಂಥದ್ದು, ಅಂದ್ರೆ ಅದರಿಂದ ಹೊರಗಡೆ ಬರ್ತಕ್ಕಂಥದ್ದು, ಈ ತರ ಸ್ವಲ್ಪ ಮುಂದುವರಿತಕ್ಕಂತಹ ಲಕ್ಷಣಗಳು ನಿಮಗೆ ಕಂಡು ಬರ್ತಾ ಇರುತ್ತೆ. ಆದ್ರೆ ಜೂನ್ 1ನೇ ತಾರೀಕಿನ ನಂತರ ಗುರು 6ನೇ ಮನೆಗೆ ಪ್ರವೇಶ ಮಾಡ್ಕೊಳ್ತಾರೆ. 6ನೇ ಮನೆ ಅಂದ್ರೇನು? ರೋಗ, ಮತ್ತೊಮ್ಮೆ ಶತ್ರು, ಸಾಲ, ವಾದ ವಿವಾದಗಳ ಸ್ಥಾನ. ಯಾರಿಗ್ ತಾನೇ ನನಗೆ ಶತ್ರುಗಳು ಇರಬೇಕು, ನನಗೆ ಕೋರ್ಟ್ ಕಚೇರಿ ಮೆಟ್ಲು ಹತ್ತಬೇಕು, ನನಗೆ ಸಾಲ ಇರಬೇಕು ನನ್ನ ಜೀವನದಲ್ಲಿ ಅಂತ ಯಾರು ಕೇಳ್ಕೊಳೋದಿಲ್ಲ. ಅಂತಹ ಸ್ಥಾನಕ್ಕೆ ಗುರುವಿನ ಪ್ರವೇಶ ನಡೀತಾ ಇದೆ. ನೋಡಿ, ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳನ್ನ ಅನುಭವಿಸ್ಬೇಕಾಗುತ್ತೆ. ಸ್ವಲ್ಪ ಇರಿಟೇಷನ್, ಒತ್ತಡಗಳನ್ನ ಎದುರಿಸಬೇಕಾಗುತ್ತೆ. ನೀವು ಆ ಒತ್ತಡಗಳು ಅಂದ್ರೆ ಆರೋಗ್ಯದ ವಿಚಾರದಲ್ಲಿ ತೊಂದರೆ ಅನುಭವಿಸ್ತಾ ಇರ್ಬೇಕಾದ್ರೂ ಕೂಡ ನೀವು ತಡ್ಕೊಳ್ಳೋ ಶಕ್ತಿ ಇದೆಯಾ ಅಂತ ಹೆಂಗ್ ಗೊತ್ತಾಗುತ್ತೆ? 6ನೇ ಮನೆ ಗುರು ಬಂದಾಗ ಅಷ್ಟಕವರ್ಗ ಬಿಂದುಗಳು ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ಅವ್ರು ಬಲಿಷ್ಠರಾಗಿದ್ರೆ ನಿಮಗೆ ಆರೋಗ್ಯದಲ್ಲಿ ತೊಂದರೆ ಬಂದ್ರೂ ತಡ್ಕೊಂತೀರ, ವಿಲ್ ಪವರ್ ಇರುತ್ತೆ. ಅದೇ ಆ ಗ್ರಹ ಬಲಹೀನ ಸ್ಥಿತಿಯಲ್ಲಿ ಇದ್ದಾಗ, ಆ ಒಂದು ಸ್ಥಾನಕ್ಕೆ ಬಂದಾಗ ಅಷ್ಟಕವರ್ಗ ಬಿಂದುಗಳು 0, 1, 2 ಕೊಟ್ಟಿದ್ರೆ ನಿಮ್ಗೆ ಆರೋಗ್ಯದಲ್ಲಿ ತೊಂದರೆ ಆದ್ರೆ ನೀವು ಸ್ವಲ್ಪ ಎಮೋಷನಲ್ ಆಗ್ಬಿಡ್ತೀರಾ, ಎದುರ್ಕೊಂತೀರಾ. ಸೊ ಈ ತರ ಇರುತ್ತೆ. ಅದಕ್ಕೆ ಒಂದೊಂದು ರಾಶಿಯಲ್ಲಿ ಲಕ್ಷಾಂಗಟ್ಲೆ ಇರ್ತಾರೆ, ಎಲ್ಲರಿಗೂ ಒಂದೇ ತರ ಇರೋದಿಲ್ಲ ಅಂತ ಹೇಳೋದು ಇದಕ್ಕೋಸ್ಕರನೇ. ಗ್ರಹಗಳ ಬಲಿಷ್ಠ ನಿಮ್ಮ ಜಾತಕ ರೀತ್ಯ ಗೊತ್ತಾಗುತ್ತೆ. 6ನೇ ಮನೆ ಗುರು ಬಂದ್ರು, ಅಷ್ಟಕವರ್ಗ ಬಿಂದುಗಳು ಏನಾದ್ರು 0, 1, 2 ಕೊಟ್ಟಿದ್ರೆ ಅವ್ರಿಗೆ ಸ್ವಲ್ಪ ತೊಂದರೆ ತಾಪತ್ರೆಗಳು, ಸಾಲ ಸಿಗೋದಿಲ್ಲ, ಆರೋಗ್ಯದಲ್ಲಿ ತೊಂದರೆಗಳು, ಒತ್ತಡಗಳು, ಅಂದ್ರೆ ಬರ್ತಕ್ಕಂತಹ ಸಮಸ್ಯೆಗಳನ್ನ ಎದುರ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆ ತರಹ ಒಂದು ಸಿಚುವೇಶನ್ ಇರುತ್ತೆ.
0, 1, 2 ಅಷ್ಟಕವರ್ಗ ಬಿಂದುಗಳನ್ನು ಕೊಟ್ಟಿದ್ರೆ, ಅದೇ 4, 5, 6 ಅಷ್ಟಕವರ್ಗ ಬಿಂದುಗಳು ಕೊಟ್ಟಿದ್ರೆ ಏನೇ ಸವಾಲುಗಳು ಬರಲಿ, ಕೋರ್ಟ್ ಕಚೇರಿ ತಗಾದೆಗಳಾಗಿರ್ಬೋದು, ಆರೋಗ್ಯದ ವಿಚಾರದಲ್ಲಾಗಿರ್ಬೋದು, ಏನೇ ಬಂದ್ರು ಸವಾಲುಗಳನ್ನ ಅವರು ಎದುರಿಸ್ತಾ ಹೋಗ್ತಾರೆ, ಅದರಲ್ಲಿ ಮತ್ತೆ ಜಯ ಗಳಿಸ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಹಾಗೇನೆ ಕೆಲವರು ಲೋನ್ಗೆ ಅಪ್ಲೈ ಮಾಡಿರ್ತಾರೆ, ಸಾಲ ಮಾಡ್ಬೇಕಾದ್ರೆ ಪ್ರಸಂಗಗಳು ಎದುರಾಗ್ತಾ ಹೋಗುತ್ತೆ. ಕೌಟುಂಬಿಕ ವಿಚಾರದಲ್ಲಿ ಕೂಡ ಸ್ವಲ್ಪ ಚಿಕ್ಕ ಪುಟ್ಟ ಅವಘಡಗಳು, ತೊಂದರೆಗಳು ಕೂಡ ನಿಮಗೆ ನಡೀತಕ್ಕಂತಹ ಸಾಧ್ಯತೆ ಕೂಡ ಇರುತ್ತೆ ಈ ಸಮಯದಲ್ಲಿ. ಮತ್ತೆ ಕೆಲವರಿಗೆ ಬಡ್ಡಿ ವ್ಯವಹಾರ ಮಾಡ್ತಾ ಇರ್ತಾರೆ ಅಲ್ವಾ, ಅವ್ರಿಗೆ ಸ್ವಲ್ಪ ಇದು ತುಂಬಾ ಚೆನ್ನಾಗಿರುತ್ತೆ. ಬಡ್ಡಿ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಇಂಟ್ರೆಸ್ಟ್ ಕೊಟ್ಟಿರ್ತಾರೆ ದುಡ್ಡು, ಅವ್ರಿಗೆಲ್ಲ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಒಟ್ಟಾರೆಯಾಗಿ 6ನೇ ಮನೆಯಲ್ಲಿ ಗುರುವಿನ ಪ್ರವೇಶ ಆರೋಗ್ಯದಲ್ಲಿ ಸವಾಲುಗಳನ್ನ ತಂದುಕೊಡುತ್ತೆ. ಉದ್ಯೋಗ ರೀತಿಯ ಸವಾಲುಗಳು, ರೈತರು, ವ್ಯಾಪಾರಸ್ಥರು ಎಲ್ಲರಿಗೂ ಕೂಡ ಸವಾಲುಗಳನ್ನ ತಂದುಕೊಡುತ್ತೆ. ಸವಾಲುಗಳ ಸ್ಥಾನ 6ನೆಯ ಸ್ಥಾನ. ಆ ಸವಾಲುಗಳನ್ನ ನೀವು ಎಷ್ಟರ ಮಟ್ಟಿಗೆ ಎದುರ್ಕೊಂಡು ಸಕ್ಸಸ್ ಆಗ್ತೀರಾ ಅನ್ನೋದು ಅಷ್ಟಕವರ್ಗ ಬಿಂದುಗಳು, ಪ್ಲಾನೆಟ್ ಸ್ಟ್ರೆಂತ್. ಆ ನಕ್ಷತ್ರ, ಈ ಕುಂಭರಾಶಿಯಲ್ಲಿ ಇರ್ತಕ್ಕಂತಹ ಆ ನಕ್ಷತ್ರದವರಿಗೆ ಯಾವಾಗ ಚೆನ್ನಾಗಿರುತ್ತೆ ಅಂತಾನು ಹೇಳ್ತಾ ಹೋಗ್ತೇನೆ. ಇನ್ನು ಅಕ್ಟೋಬರ್ 31ನೇ ತಾರೀಕಿನ ನಂತರ ಸಪ್ತಮ ಸ್ಥಾನಕ್ಕೆ ಬರ್ತಾರೆ. ಅವಾಗ ಸ್ವಲ್ಪ ಗುರುಬಲ ಇರುತ್ತೆ, 1 ತಿಂಗಳ ಕಾಲ, ಮತ್ತೆ ಒಕ್ಕಡೆ ಹಿಂದಕ್ಕೆ ಬರ್ತಾರೆ. ಸೊ ಅದಿರ್ಲಿ. ಈ ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ 3, 4ನೇ ಪಾದದವರಿಗೆ ಗುರು ಸಂಚಾರ ಯಾವಾಗ ಚೆನ್ನಾಗಿರುತ್ತೆ? ಜೂನ್ 18ನೇ ತಾರೀಕಿನಿಂದ ಆಗಸ್ಟ್ 19ನೇ ತಾರೀಕಿನ ತನಕ ತುಂಬಾ ಚೆನ್ನಾಗಿರುತ್ತೆ. ಈ ಸಮಯದಲ್ಲಿ ನೀವು ಲೋನ್ಗೆ ಅಪ್ಲೈ ಮಾಡೋದು, ಆರೋಗ್ಯದಲ್ಲಿ ತೊಂದರೆ ಅನುಭವಿಸ್ತಾ ಇದ್ರೆ ಒಳ್ಳೆ ಡಾಕ್ಟರ್ ಸಲಹೆ ಸಿಗ್ತಕ್ಕಂಥದ್ದು ಈ ಸಮಯದಲ್ಲಿ, ಈ ತರಹ ಸಿಚುವೇಶನ್ ಇರುತ್ತೆ. ಅಥವಾ ಕೋರ್ಟ್ ಕಚೇರಿಯಲ್ಲಿ ನೀವು ತೊಂದರೆ ಪಡ್ತಾ ಇದ್ರೆ ಒಳ್ಳೆ ಲಾಯರ್ ನಿಮಗೆ ಸಿಗ್ತಕ್ಕಂಥದ್ದು, ಈ ತರಹದ ಸನ್ನಿವೇಶಗಳು ಈ ಸಮಯದಲ್ಲಿ. ಅದೇ ಮತ್ತೆ ಗುರುವಿನ ಸಂಚಾರ ಯಾವಾಗ ಚೆನ್ನಾಗಿರುತ್ತೆ? ಜೂನ್ 18ರಿಂದ ಆಗಸ್ಟ್ 19 ಚೆನ್ನಾಗಿರುತ್ತೆ. ಮತ್ತೆ ಅಕ್ಟೋಬರ್ 31ನೇ ತಾರೀಕಿಂದ ಚೆನ್ನಾಗಿರುತ್ತೆ. ಇನ್ನು ಧನಿಷ್ಠ ನಕ್ಷತ್ರ 3, 4 ಪಾದದ ಜಾತಕರಿಗೆ ಶನಿ ಸಂಚಾರ ಯಾವಾಗ ಚೆನ್ನಾಗಿರುತ್ತೆ ಅಂದ್ರೆ ಮೇ 17ನೇ ತಾರೀಕಿನ ತನಕ ಮಾತ್ರ ಚೆನ್ನಾಗಿರುತ್ತೆ. ಮೇ 17ರಿಂದ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಹಣಕಾಸಿನ ವಿಚಾರ ಮತ್ತೆ ಕೌಟುಂಬಿಕ ವಿಚಾರದಲ್ಲಿ ಸ್ವಲ್ಪ ಸವಾಲುಗಳು ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಇನ್ನು ಶತಭಿಷ ನಕ್ಷತ್ರ ಜಾತಕರಿಗೆ ಗುರು ಯಾವಾಗ ಚೆನ್ನಾಗಿರುತ್ತೆ ಅಂದ್ರೆ ಮಾರ್ಚ್, ಏಪ್ರಿಲ್, ಮೇ, ಜೂನ್ 18 ತನಕ ತುಂಬಾ ಚೆನ್ನಾಗಿರುತ್ತೆ. ಜೂನ್ 18ನೇ ತಾರೀಕಿನಿಂದ ಆಗಸ್ಟ್ 19ನೇ ತಾರೀಕಿನ ತನಕ ಈ ಸಮಯ ಏನಿದೆ ಸ್ವಲ್ಪ ಸವಾಲುಗಳು ಜಾಸ್ತಿ ಇರುತ್ತೆ. ಇದನ್ನ ಸ್ವಲ್ಪ ನೀವು ತುಂಬಾ ಹುಷಾರಾಗಿರ್ಬೇಕು. ಮತ್ತೆ ಗುರು ಸಂಚಾರ ಆಗಸ್ಟ್ 19ನೇ ತಾರೀಕಿನ ನಂತರ ಚೆನ್ನಾಗಾಗ್ತಾ ಹೋಗುತ್ತೆ, ಅಕ್ಟೋಬರ್ 31 ತನಕ. ಮತ್ತೆ ಅಕ್ಟೋಬರ್ 31ರಿಂದ ಈವನ್ ಸಪ್ತಮ ಸ್ಥಾನಕ್ಕೆ ಬಂದ್ರು ಅಂತಹ ಹೇಳ್ಕೊಳ್ಳೋ ಮಟ್ಟಕ್ಕೆ ನಿಮಗೆ ಶುಭ ಅಂತೂ ಆಗೋದಿಲ್ಲ ಆ ಸಮಯದಲ್ಲಿ. ಇನ್ನು ಶತಭಿಷ ನಕ್ಷತ್ರ ಜಾತಕರಿಗೆ ಶನಿ ಸಂಚಾರ ಯಾವಾಗ ಚೆನ್ನಾಗಿರುತ್ತೆ ಅಂದ್ರೆ ಮೇ 17ನೇ ತಾರೀಕಿನ ನಂತರ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಪೂರ್ವಭಾದ ನಕ್ಷತ್ರ 1, 2, 3ನೇ ಪಾದದಲ್ಲಿ ಇಟ್ಟಿರ್ತಕ್ಕಂಥವ್ರಿಗೆ ಗುರು ಸಂಚಾರ ಜೂನ್ 15ನೇ ತಾರೀಕಿನಿಂದ ಆಗಸ್ಟ್ 19ನೇ ತಾರೀಕಿನ ತನಕ ಚೆನ್ನಾಗಿರುತ್ತೆ. ಈವನ್ ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ರು ಕೂಡ ಈ ಸಮಯದಲ್ಲಿ ಮಾರ್ಚ್, ಏಪ್ರಿಲ್, ಮೇ, ಜೂನ್ 18 ತನಕ ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ರು ಕೂಡ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಕ್ಕೆ ಒಳ್ಳೇದಾಗಲ್ಲ. ಬಟ್ ಜೂನ್ 18ರಿಂದ ಆಗಸ್ಟ್ 19ನೇ ತಾರೀಕಿನ ತನಕ ಸ್ವಲ್ಪ ಪರವಾಗಿಲ್ಲ. ಮತ್ತೆ ಅಕ್ಟೋಬರ್ 31ರಿಂದ ನಿಮಗೆ ಚೆನ್ನಾಗಾಗುತ್ತೆ. ಈ ಶನಿ ಸಂಚಾರ ಯಾವಾಗ ಚೆನ್ನಾಗಿರುತ್ತೆ ಅಂದ್ರೆ ಮೇ 17ನೇ ತಾರೀಕಿನ ತನಕ ಮಾತ್ರ ಶನಿ ಸಂಚಾರ ಚೆನ್ನಾಗಿರುತ್ತೆ. ಈ ಕುಂಭರಾಶಿಯಲ್ಲಿ ಇಟ್ಟಿರ್ತಕ್ಕಂತಹ ಪ್ರತಿ ನಕ್ಷತ್ರದವರು ಕೂಡ ಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡ್ಕೊಳ್ಳಿ. ಗುರುವಿನ ದೃಷ್ಟಿ ದ್ವಿತೀಯ ಸ್ಥಾನದ ಬೀಳ್ತಾ ಇರೋದ್ರಿಂದ ಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡ್ಕೊಳ್ತಕ್ಕಂಥದ್ದು, ವೀರಭದ್ರ ದರ್ಶನ ಮಾಡ್ಕೊಳ್ಳಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ, ಇಲ್ಲಾಂದ್ರೆ ಮಾಡಕ್ಕೆ ಹೋಗ್ಬೇಡಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಮತ್ತು ಯಾರಿಗಾದ್ರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ. ಡೇಟ್ ಆಫ್ ಬರ್ತ್, ಟೈಮಿಂಗ್ಸ್ ಕಂಪಲ್ಸರಿ ಇರಬೇಕು. ವೇದಿಕ್ ಆಸ್ಟ್ರಾಲಜಿ ಇದು. ನಾನು ಫೋಟೋ ಕಳಿಸ್ತೀನಿ, ಆಧಾರ್ ಕಾರ್ಡ್ ಅಲ್ಲಿರೋ ಡೇಟ್ ಆಫ್ ಬರ್ತ್ ಕಳಿಸ್ತೀನಿ ಅಂದ್ರೆ ಅದು ತಪ್ಪಾಗುತ್ತೆ. ಆ ಥರ ಎಲ್ಲ ಹೇಳ್ಕೊಳಕ್ ಹೋಗ್ಬಿಡಿ. ರಿಯಲ್ ಆಗಿ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇದೆಯಾ, ಕಷ್ಟ ಇದೆಯಾ, ಚಿಕ್ಕದಾಗಿ ಫೀಸ್ ಇರುತ್ತೆ, ಜಾಸ್ತಿ ಫೀಸ್ ಇರೋದಿಲ್ಲ. ಮತ್ತೆ ನೀವು ಕಷ್ಟಪಟ್ಬಿಟ್ಟು ಮಾಡ್ಕೋಬೇಕು. ಆ ಥರ ಪರಿಹಾರ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಇನ್ನು ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.